100 ತುಣುಕುಗಳಲ್ಲಿ ಕತ್ತರಿಸಿದನು. ವಿಚಲಿತರಾಗದೆ ಧೃಷ್ಟದ್ಯುಮ್ನನು ಮತ್ತೊಂದು ಬಿಲ್ಲನ್ನು ಎತ್ತಿದನು ಮತ್ತು ಚುಚ್ಚುವ ಬಾಣದಿಂದ ದ್ರೋಣನ ಎದೆಯ ಮಧ್ಯಭಾಗದಲ್ಲಿ ಹೊಡೆದನು. ಪರಾಕ್ರಮಶಾಲಿ ಗುರುವು ಆಳವಾಗಿ ಚುಚ್ಚಿದನು ಮತ್ತು ಆ ಮುಖಾಮುಖಿಯಲ್ಲಿ ತನ್ನ ಹಿಡಿತವನ್ನು ಕಳೆದುಕೊಂಡನು. ನಂತರ ಅವನು ತೀಕ್ಷ್ಣವಾದ ಬಾಣಗಳನ್ನು ಹಾರಿಸುವ ಮೂಲಕ ಧೃಷ್ಟದ್ಯುಮ್ನನ ಉಳಿದ ಬಿಲ್ಲುಗಳನ್ನು ಕತ್ತರಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಇಬ್ಬರು ಯೋಧರು ನಂಬಲಾಗದ ಚುರುಕುತನವನ್ನು ಪ್ರದರ್ಶಿಸಿದರು. ಅವರ ಚಲನೆಗಳು ಬೇಟೆಯಾಡಲು ಕೆಳಗಿಳಿಯುತ್ತಿದ್ದ ಗಿಡುಗದ ವೈಮಾನಿಕ ಚಮತ್ಕಾರವನ್ನು ಹೋಲುತ್ತಿದ್ದವು. ದ್ರೋಣನು ತನ್ನ ಎದುರಾಳಿಯ ಬಿಳಿ ಕುದುರೆಗಳ ಮೇಲೆ ಒಂದರ ನಂತರ ಒಂದರಂತೆ ಗುಂಡು ಹಾರಿಸಿದನು, ಆದರೆ ತನ್ನದೇ ಆದ ಕೆಂಪು ಕುದುರೆಗಳನ್ನು ಉಳಿಸಿಕೊಂಡನು. ಪಂಚಾಲ ರಾಜಕುಮಾರನ ಕುದುರೆಗಳು ನೆಲದ ಮೇಲೆ ಪ್ರಾಣ ಕಳೆದುಕೊಂಡವು. ಧೃಷ್ಟದ್ಯುಮ್ನನು ತನ್ನ ಕಾರು ಮತ್ತು ಬಿಲ್ಲನ್ನು ಕಳೆದುಕೊಂಡರೂ ಹತಾಶೆಯಿಂದ ಗದೆಯನ್ನು ಹಿಡಿದುಕೊಂಡನು. ಆದರೆ ದ್ರೋಣನು ಬಾಣಗಳ ಸುರಿಮಳೆಯೊಂದಿಗೆ ಗದೆಯನ್ನು ಕತ್ತರಿಸಿದನು. ಅದು ಅವನನ್ನು ಹೊಡೆಯಲು ಸಿದ್ಧವಾಗುತ್ತಿತ್ತು. ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದ ಧೃಷ್ಟದ್ಯುಮ್ನನು ಗರುಡನು ಹಾವಿನ ಮೇಲೆ ಬೀಳುವಂತೆ ದ್ರೋಣನ ಕಡೆಗೆ ಹಾರಿದನು. ಪಂಚಾಲ ರಾಜಕುಮಾರನು ತನ್ನ ಕತ್ತಿಯನ್ನು ಸುತ್ತುತ್ತಾ ಯುದ್ಧದಲ್ಲಿ ವೈವಿಧ್ಯಮಯ ವಿಕಾಸಗಳನ್ನು ಸಾಧಿಸಿದನು. ಮಹಾಯುದ್ಧದ ಮಧ್ಯದಲ್ಲಿ ದುರ್ಯೋಧನ ಮತ್ತು ಅವನ ಸಹಚರರು ಕೋಪದಿಂದ ಉತ್ತೇಜಿತರಾಗಿ ಸತ್ಯಕಿಯನ್ನು ಎಲ್ಲಾ ಕಡೆಗಳಿಂದ ಸುತ್ತುವರಿದರು. ಇಬ್ಬರು ನುರಿತ ಯೋಧರಾದ ಕೃಪಾ ಮತ್ತು ಕರ್ಣನು ಅವನನ್ನು ಹೊಡೆದುರುಳಿಸುವ ಉದ್ದೇಶದಿಂದ ವೇಗವಾಗಿ ಬಾಣಗಳೊಂದಿಗೆ ಸಿನ್ನಿಯ ಮೊಮ್ಮಗನ ಬಳಿಗೆ ಹೋದನು. ಆದರೆ ರಾಜ ಯುಧಿಷ್ಠಿರನು ಭೀಮ ಮತ್ತು ಅರ್ಜುನನೊಂದಿಗೆ ತಮ್ಮ ಮಿತ್ರನನ್ನು ರಕ್ಷಿಸಲು ತ್ವರಿತವಾಗಿ ಒಟ್ಟುಗೂಡಿದನು. ಎರಡು ಕಡೆಯವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರೂ ಎರಡೂ ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ನಿರಂತರವಾದ ಬಾಣಗಳಿಂದ ಭೂಮಿಯು ಸುಟ್ಟು ಹೋಯಿತು ಮತ್ತು ಗಾಳಿಯು ಗಾಯಗೊಂಡವರ ಮತ್ತು ಸಾಯುತ್ತಿರುವವರ ಕೂಗುಗಳಿಂದ ತುಂಬಿತ್ತು. ಮಾನವ ತೋಳುಗಳು ಮತ್ತು ತಲೆಗಳು ಸುತ್ತಲೂ ಚೆಲ್ಲಾಪಿಲ್ಲಿಯಾಗಿದ್ದವು. ರಥಗಳಿಂದ ಛತ್ರಿಗಳು ಸ್ಥಳಾಂತರಗೊಂಡವು ಮತ್ತು ಯುದ್ಧಭೂಮಿಯಾದ್ಯಂತ ಹರಡಿದ ಬಾಲಗಳು ಹತ್ಯಾಕಾಂಡವು ಮುಂದುವರೆದಂತೆ ರಾಜ ಯುಧಿಷ್ಠಿರನು ಮತ್ತೊಮ್ಮೆ ತನ್ನ ಪಡೆಗಳನ್ನು ಒಟ್ಟುಗೂಡಿಸಿ ಮಡಕೆಯಲ್ಲಿ ಜನಿಸಿದ ರಾಜಕುಮಾರನಾದ ದ್ರೋಣನ ವಿರುದ್ಧ ತಮ್ಮ ಸಂಪೂರ್ಣ ಶಕ್ತಿಯನ್ನು ಪ್ರದರ್ಶಿಸುವಂತೆ ಅವರನ್ನು ಒತ್ತಾಯಿಸಿದನು. ಭಾರದ್ವಾಜನ ಮಗನಾದ ಪರಾಕ್ರಮಶಾಲಿ ಯೋಧನು ಭೀಮನ ಮಗನಾದ ಧೃಷ್ಟದ್ಯುಮ್ನನೊಂದಿಗೆ ಭೀಕರ ದ್ವಂದ್ವಯುದ್ಧದಲ್ಲಿ ಬಂದಿಯಾಗಿದ್ದನು. ಅವರು ಘರ್ಷಣೆ ಮಾಡುವಾಗ ಅವರ ಕಾಲುಗಳ ಕೆಳಗೆ ಭೂಮಿಯು ನಡುಗಿತ್ತು ಮತ್ತು ದೊಡ್ಡ ಭೀತಿಯನ್ನು ಮುನ್ಸೂಚಿಸುತ್ತಾ ಉಲ್ಕೆಗಳು ಆಕಾಶದಿಂದ ಬಿದ್ದವು. ಅವನ ಶಕ್ತಿಯು ಅಲುಗಾಡುತ್ತಾ ದ್ರೋಣನು ಮತ್ತೊಮ್ಮೆ ತನ್ನ ಮುಂದೆ ಪೃಷತನ ಮಗನನ್ನು ನೋಡಿದನು ಮತ್ತು ಅವನು ಸ್ವರ್ಗಕ್ಕೆ ಹೊರಡುವ ಬಗ್ಗೆ ಋಷಿಗಳ ಮಾತುಗಳನ್ನು ನೆನಪಿಸಿಕೊಂಡನು. ಅವನು ನಿರಾಶೆಗೊಂಡನು, ಆದರೂ ಅವನು ಇನ್ನೂ ಯುದ್ಧದಲ್ಲಿ ತನ್ನ ಜೀವನವನ್ನು ನ್ಯಾಯಯುತವಾಗಿ ತ್ಯಜಿಸುವ ಬಯಕೆಯನ್ನು ಹೊಂದಿದ್ದನು. ದ್ರುಪದದ ಸೈನ್ಯದಿಂದ ಸುತ್ತುವರಿದ ದ್ರೋಣನು ಕ್ಷತ್ರಿಯ ಯೋಧರ ಮೇಲೆ ಹಾನಿ ಮಾಡಲು ಪ್ರಾರಂಭಿಸಿದನು. ಪ್ರತಿ ಹಾದು ಹೋಗುವ ಕ್ಷಣದಲ್ಲೂ ಸಾವಿರಾರು ಜನರನ್ನು ಕೊಂದನು. ಶಸ್ತ್ರಾಸ್ತ್ರಗಳಾಗಲಿ ರಕ್ಷಾಕವಚಗಳಾಗಲಿ ಇಲ್ಲದ ಪಾಂಚಾಲರ ಪ್ರಖ್ಯಾತ ರಾಜಕುಮಾರನನ್ನು ನೋಡಿದ ಭೀಮನು ಎಚ್ಚರಿಕೆಯಿಂದ ಅವನ ಬಳಿಗೆ ಬಂದನು. ಆ ವೈರಿಗಳು ತನ್ನ ಸ್ವಂತ ರಥದಲ್ಲಿ ಧೃಷ್ಟದ್ಯುಮ್ನನನ್ನು ಎತ್ತಿಕೊಂಡು ಯುದ್ಧದಲ್ಲಿ ಗುರುವಿನ ಪರಾಕ್ರಮಕ್ಕೆ ಹೋಲಿಸಿದರೆ ಬೇರೆ ಯಾವ ಯೋಧನೂ ಸಾಧ್ಯವಿಲ್ಲ ಎಂದು ಹೇಳಿ ತನ್ನನ್ನು ರಕ್ಷಿಸಿಕೊಳ್ಳುವಂತೆ ಒತ್ತಾಯಿಸಿದನು. ಹೀಗೆ ಉದ್ದೇಶಿಸಿ ಧೃಷ್ಟದ್ಯುಮ್ನನು ತ್ವರಿತವಾಗಿ ಬಲವಾದ ಹೊಸ ಬಿಲ್ಲನ್ನು ಹಿಡಿದುಕೊಂಡನು ಮತ್ತು ಪಟ್ಟುಬಿಡದ ಉಗ್ರತೆಯಿಂದ ದ್ರೋಣನ ಮೇಲೆ ಬಾಣಗಳನ್ನು ಹಾರಿಸಲು ಪ್ರಾರಂಭಿಸಿದನು. ಇಬ್ಬರು ಯೋಧರು ತಮ್ಮ ಆಕಾಶ ಶಸ್ತ್ರಾಸ್ತ್ರಗಳನ್ನು ಬಳಸಿ ಒಬ್ಬರನ್ನೊಬ್ಬರು ಮೀರಿಸಲು ಪ್ರಯತ್ನಿಸಿದರು. ಧೃಷ್ಟದ್ಯುಮ್ನನು ದ್ರೋಣನನ್ನು ಅಪಾರವಾದ ಶಸ್ತ್ರಾಸ್ತ್ರಗಳಿಂದ ಮುಚ್ಚಿದನು.
ಆದರೆ ಗುರುವು ಅವರೆಲ್ಲರನ್ನೂ ನಾಶಪಡಿಸುವಲ್ಲಿ ಯಶಸ್ವಿಯಾದನು. ಆದಾಗ್ಯೂ ದ್ರೋಣನನ್ನು ಕೊಲ್ಲುವ ಉತ್ಸಾಹದಲ್ಲಿ ಅವನು ತನ್ನನ್ನು ರಕ್ಷಿಸಿದ ಯೋಧರನ್ನು ಪ್ರವಾಸತಿಗಳು, ಶಿವರು, ವಲ್ವಿಕರು ಮತ್ತು ಕುರುಸರನ್ನು ನಾಶ ಮಾಡಲು ಪ್ರಾರಂಭಿಸಿದನು. ದೃಷ್ಟದ್ಯುಮ್ನನ ಬಾಣಗಳು ಅವನ ಮೇಲೆ ಬೀಳುತ್ತಿದ್ದಂತೆ ದ್ರೋಣನ ಶಕ್ತಿ ಕ್ಷೀಣಿಸಿತು. ಆದರೂ ಅವನು ರಾಜಕುಮಾರನನ್ನು ಅನೇಕ ಬಾಣಗಳಿಂದ ಚುಚ್ಚುವಲ್ಲಿ ಯಶಸ್ವಿಯಾದನು. ಅವನ ಕೊನೆಯ ಕ್ಷಣಗಳಲ್ಲಿ ಭೀಮನು ಗುರುವಿಗೆ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿ ಅಹಿಂಸೆಯ ಸದ್ಗುಣವನ್ನು ಪರಿಗಣಿಸುವಂತೆ ಒತ್ತಾಯಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದಂತೆ ಕುರುಗಳು ಅಸ್ತವ್ಯಸ್ತರಾಗಿದ್ದರು. ಅವರ ನಾಯಕ ದ್ರೋಣನು ಕುಸಿದು ಬಿದ್ದನು ಮತ್ತು ಅವನೊಂದಿಗೆ ಅವರ ಧೈರ್ಯವು ಕಣ್ಮರೆಯಾಯಿತು. ಒಮ್ಮೆ ಹೆಮ್ಮೆ ಮತ್ತು ಉಗ್ರನಾಗಿದ್ದ ಯೋಧರು ಈಗ ಭಯದಿಂದ ನಡುಗಿದರು. ತಮ್ಮ ಶತ್ರುಗಳಾದ ಪಾಂಡವರು ಮೇಲುಗೈ ಸಾಧಿಸುತ್ತಿರುವುದನ್ನು ನೋಡಿದಾಗ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ. ಒಂದು ಕಾಲದಲ್ಲಿ ಪ್ರಬಲವಾಗಿದ್ದ ಕೌರವ ಸೈನ್ಯವು ಈಗ ಸಂಪೂರ್ಣ ಹಿಮ್ಮೆಟ್ಟುವ ಸ್ಥಿತಿಯಲ್ಲಿತ್ತು. ದುರ್ಯೋಧನ ಸೇರಿದಂತೆ ಅವರ ನಾಯಕರು ತಮ್ಮ ವೈರಿಗಳ ಹಿಡಿತದಿಂದ ತಪ್ಪಿಸಿಕೊಳ್ಳಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾಗ ತಮ್ಮ ವಾಹನಗಳು ಮತ್ತು ರಕ್ಷಾಕವಚಗಳನ್ನು ತ್ಯಜಿಸಿ ಭಯಭೀತರಾಗಿ ಓಡಿ ಹೋದರು. ಒಂದು ಕಾಲದಲ್ಲಿ ಒಗ್ಗಟ್ಟಾಗಿದ್ದ ಮತ್ತು ಬಲಶಾಲಿಯಾಗಿದ್ದ ಕುರುಗಳು ಈಗ ಛಿದ್ರವಾಗಿ ಚದುರಿ ಹೋಗಿದ್ದರಿಂದ ಕೂಗುವ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತ್ತು. ಸೋಲಿನ ಎದುರಿನಲ್ಲಿ ಅಸಲವಾಗಿದ್ದ ಕೆಲವರಲ್ಲಿ ದ್ರೋಣನ ಮಗ ಅಶ್ವತ್ಥಾಮನು ಒಬ್ಬನಾಗಿದ್ದನು. ತೀವ್ರ ಯುದ್ಧದ ಕೂಗಿನಿಂದ ಅವನು ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದನು. ಸಿಕಂದಿನ್ ಮತ್ತು ಪ್ರಭಾದ್ರಕರು ಸೇರಿದಂತೆ ಅವನ ಶತ್ರುಗಳು ಅವನ ವಿರುದ್ಧ ಶೌರ್ಯದಿಂದ ಹೋರಾಡಿದರು. ಆದರೆ ಅಶ್ವತ್ಥಾಮನ ಶೌರ್ಯ ಮತ್ತು ಕೌಶಲ್ಯವು ಸಾಟಿಯಿಲ್ಲ. ಕೌರವರ ಸೈನ್ಯವು ಅಸ್ತವ್ಯಸ್ತವಾಗಿ ಓಡಿಹೋದಾಗ ಅವರ ರಾಜ ದುರ್ಯೋಧನನು ದುಃಖದಿಂದ ಹೊರಬಂದನು. ಅವನು ತನ್ನ ಮಾರ್ಗದರ್ಶಕ ಮತ್ತು ನಾಯಕನನ್ನು ಕಳೆದುಕೊಂಡಿದ್ದನು ಮತ್ತು ಅವನ ಜನರು ಚದುರಿ ಹೋದರು ಮತ್ತು ನಿರುತ್ಸಾಹಗೊಂಡರು. ಅವನ ಮಗ ಅಶ್ವತ್ಥಾಮನು ಅವನ ಬಳಿಗೆ ಬಂದು ತಮ್ಮ ಸೈನ್ಯವನ್ನು ಒಟ್ಟುಗೂಡಿಸಿ ಹೋರಾಡುವಂತೆ ಒತ್ತಾಯಿಸಿದನು. ಆದರೆ ದುರ್ಯೋಧನನಿಗೆ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಬುದ್ಧಿವಂತ ಮತ್ತು ಅನುಭವಿ ಯೋಧನಾದ ಕೃಪನು ಅಶ್ವತ್ಥಾಮನಿಗೆ ಯುದ್ಧಭೂಮಿಯಲ್ಲಿ ಏನಾಯಿತು ಎಂಬುದನ್ನು ವಿವರಿಸಲು ಪ್ರಯತ್ನಿಸಿದನು. ದ್ರೋಣನು ಒಬ್ಬ ಆಯುಧವನ್ನು ಹೇಗೆ ಪ್ರಯೋಗಿಸಿದನೆಂಬುದನ್ನು ಅವನು ವಿವರಿಸಿದನು. ಅದು ಅವರ ಶತ್ರುಗಳನ್ನು ನಾಶ ಮಾಡಿತು ಮತ್ತು ಅವರನ್ನು ಭಯಭೀತರನ್ನಾಗಿ ಮಾಡಿ. ಆದರೆ ಕೃಪೆಯ ಮಾತುಗಳೂ ಸಹ ದುಃಖ ಮತ್ತು ವಿಷಾದದಿಂದ ಕೂಡಿದ್ದು, ಏಕೆಂದರೆ ಅವರ ಸೋಲು ಖಚಿತ ಎಂದು ಅವನಿಗೆ ತಿಳಿದಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಪಾಂಡವ ಯೋಧ ಅರ್ಜುನನು ತನ್ನ ಸ್ನೇಹಿತರು ಮತ್ತು ಮಿತ್ರರ ಸಲಹೆಗೆ ಕಿವಿಗೊಡಲು ನಿರಾಕರಿಸಿದನು. ಅಶ್ವತ್ಥಾಮನು ಸೋತ ನಂತರ ದ್ರೋಣನು ಹೋರಾಡುವುದಿಲ್ಲ ಎಂದು ಅವನು ನಂಬಿದ್ದನು. ಆದ್ದರಿಂದ ಅವನು ತನ್ನ ಒಡನಾಡಿಗಳನ್ನು ತಮ್ಮ ಪ್ರಯೋಜನವನ್ನು ಪಡೆಯಲು ಮತ್ತು ಕೌರವರ ದೌರ್ಬಲ್ಯದ ಲಾಭವನ್ನು ಪಡೆಯಲು ಒತ್ತಾಯಿಸಿದನು. ಆದರೆ ಅರ್ಜುನನ ಮಾತುಗಳು ಭವಿಷ್ಯವಾಣಿಯಂತೆ ಕಾಣುತ್ತಿದ್ದರೂ ಕೌರವರ ಪಾಲಿಗೆ ಭರವಸೆಯ ಹೊಳಪು ಉಳಿದಿತ್ತು, ಏಕೆಂದರೆ ಸೋಲಿನ ನಡುವೆಯೂ ವಿಮೋಚನೆಗೆ ಇನ್ನೂ ಒಂದು ಅವಕಾಶವಿತ್ತು. ಅವರಿಗೆ ಮತ್ತೆ ಎದ್ದು ನಿಂತು ಅಗಾಧವಾದ ಪ್ರತಿಕೂಲತೆಗಳ ವಿರುದ್ಧ ಹೋರಾಡಲು ಒಂದು ಅವಕಾಶವಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಕುರುಗಳ ಹಣೆಬರಹವು ಅನಿಶ್ಚಿತವಾಗಿ ಸಮತೋಲನದಲ್ಲಿತ್ತು. ಕೊನೆ ಕಾಣಲಿಲ್ಲ. ಧೃತರಾಷ್ಟ್ರನು ಆಳವಾದ ಚಿಂತನೆಯಲ್ಲಿ ಕುಳಿತಿದ್ದ ಸಭಾಭವನದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಅವನ ಕಣ್ಣುಗಳು ಅವನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನ ಮೇಲೆ ನಿಂತಿದ್ದವು. ಅವನು ಗಂಭೀರವಾದ ಅಭಿವ್ಯಕ್ತಿಯೊಂದಿಗೆ ಅವನ ಮುಂದೆ ನಿಂತಿದ್ದನು. ಧೃತರಾಷ್ಟ್ರನ ಧ್ವನಿಯು ನಡುಗಿತು. ಸಂಜಯ ತನ್ನ ಉದ್ದ ತಂದೆ ದ್ರೋಣನ ಹತ್ಯೆಯ ಬಗ್ಗೆ ಕೇಳಿದಾಗ ಅಶ್ವತ್ಥಾಮನು ಹೇಳಿದನು. ರಾಜನ ಮಾತುಗಳು ದೇವರಿಗೆ ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಈ ಕಥೆಯು
ಒಂದು ದೊಡ್ಡ ದುಃಖ ಮತ್ತು ದುರಂತ ಎಂದು ತಿಳಿದ ಸಂಜಯನು ಪ್ರತಿಕ್ರಿಯಿಸುವ ಮೊದಲು ಹಿಂಜರಿಯುತ್ತಿದ್ದನು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಅಶ್ವತ್ಥಾಮನ ಗಮನಾರ್ಹ ವಂಶಾವಳಿಯನ್ನು ವಿವರಿಸುವಾಗ ಧೃತರಾಷ್ಟ್ರನ ಕಣ್ಣುಗಳು ಹೆಮ್ಮೆಯಿಂದ ವಿಶಾಲವಾದವು. ಮಹಾನ್ ಗುರುಗಳಾದ ದ್ರೋಣನು ತನ್ನ ಮಗ ಅಶ್ವತ್ಥಾಮನಿಗೆ ಆಕಾಶ ಶಸ್ತ್ರಾಸ್ತ್ರಗಳ ಪವಿತ್ರ ಜ್ಞಾನವನ್ನು ನೀಡಿದ್ದಾನೆ ಎಂದು ರಾಜನು ಪ್ರಾರಂಭಿಸಿದನು. ಇದು ಸಾಮಾನ್ಯ ಉಡುಗೊರೆಯಾಗಿರಲಿಲ್ಲ, ಏಕೆಂದರೆ ದ್ರೋಣನು ಅಯೋಧ್ಯೆಯ ಮಹಾನ್ ರಾಜನಾದ ರಾಮನಿಂದಲೇ ಕಲಿತಿದ್ದನು. ಸಂಜಯನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಧೃತರಾಷ್ಟ್ರನು ಮುಂದುವರಿಸಿದನು. ದ್ರೋಣನ ಶಸ್ತ್ರಾಸ್ತ್ರ ವಿಜ್ಞಾನವು ಕೇವಲ ತಂತ್ರಗಳ ಸಂಗ್ರಹವಲ್ಲ, ಅದು ಒಂದು ಜೀವನ ವಿಧಾನವಾಗಿತ್ತು ಮತ್ತು ಅಶ್ವತ್ಥಾಮನ್ ಪ್ರತಿಯೊಂದು ವಿವರಗಳನ್ನು ಹೀರಿಕೊಂಡ ನಂತರ ತನ್ನದೇ ಆದ ರೀತಿಯಲ್ಲಿ ಎರಡನೇ ದ್ರೋಣನಾಗಿದ್ದನು. ಅಶ್ವತ್ಥಾಮನ ಅನೇಕ ಸದ್ಗುಣಗಳನ್ನು ವಿವರಿಸುವಾಗ ರಾಜನ ಧ್ವನಿಯು ಮೆಚ್ಚುಗೆಯಿಂದ ಉಬ್ಬಿಕೊಂಡಿತುಗ ಆಕಾಶ ಶಸ್ತ್ರಾಸ್ತ್ರಗಳ ಮೇಲೆ ಅವನ ಪಾಂಡಿತ್ಯ, ಯುದ್ಧದಲ್ಲಿ ಅವನ ಪರಾಕ್ರಮ ಮತ್ತು ಕರ್ತವ್ಯಕ್ಕೆ ಅವನ ಅಸಲವಾದ ಸಮರ್ಪಣೆ. ಆದರೆ ನಂತರ ಸೂರ್ಯನ ಮೇಲೆ ಬೀಳುವ ನೆರಳಿನಂತೆ ಧೃತರಾಷ್ಟ್ರನ ಧ್ವನಿಯು ಮಂದವಾಯಿತು ಮತ್ತು ಈಗ ಸಂಜಯ, ನಾನು ನಿನ್ನನ್ನು ಕೇಳುತ್ತೇನೆ. ಪಂಚವರ ರಾಜಕುಮಾರನಾದ ಧೃಷ್ಟದ್ಯುಮ್ನನು ದ್ರೋಣನನ್ನು ಕೊಂದನೆಂದು ಕೇಳಿದಾಗ ಅಶ್ವತ್ಥಾಮನು ಏನು ಹೇಳಿದನು? ಪ್ರಶ್ನೆಯು ತನ್ನದೇ ಆದ ಅದೃಷ್ಟಕ್ಕೆ ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಸಂಜಯನು ಉತ್ತರಿಸುವ ಮೊದಲು ವಿರಾಮಗೊಳಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಅವನ ಆತ್ಮದಲ್ಲಿಯೇ ಮುಳುಗಿದಂತೆ ಕಾಣತೊಡಗಿದವು. ತದನಂತರ ಭಾರವಾದ ಹೃದಯದಿಂದ ಅವನು ಅಶ್ವತ್ಥಾಮನ ಭವಿಷ್ಯವನ್ನು ಮುಚ್ಚುವಂತಹ ಮಾತುಗಳನ್ನು ಹೇಳಿದನು. ಯಜ್ಞಸೇನನ ಮಗನು ದ್ರೋಣನನ್ನು ಕೊಲ್ಲಲು ಉದ್ದೇಶಿಸಿದಂತೆಯೇ ಅಶ್ವತ್ಥಾಮನನ್ನು ಧೃಷ್ಟದ್ಯುಮ್ನನ ಕೊಲೆಗಾರನಾಗಿ ನೇಮಿಸಲಾಗಿದೆ. ರಾಜನ ಮಾತುಗಳು ಭವಿಷ್ಯವಾಣಿಯಂತೆ ಇದ್ದವು. ರಕ್ತ ಮತ್ತು ದುಃಖದಿಂದ ತುಂಬಿದ ಭವಿಷ್ಯವನ್ನು ಮುನ್ಸೂಚಿಸುತ್ತಿದ್ದವು. ನಂತರದ ಮೌನದಲ್ಲಿ ಸಂಜಯನು ತನ್ನೊಳಗೆ ಕಣ್ಮರೆಯಾದಂತೆ ಕಾಣುತ್ತಿದ್ದನು. ಆಲೋಚನೆಯಲ್ಲಿ ಕಳೆದು ಹೋದನು ಮತ್ತು ಅವನ ಕಣ್ಣುಗಳು ಇನ್ನೂ ಸಲಹೆಗಾರರ ಮೇಲೆ ಕೇಂದ್ರೀಕೃತವಾಗಿದ್ದವು. ಅವರ ಸಂಭಾಷಣೆ ಈಗಷ್ಟೇ ಪ್ರಾರಂಭವಾಗಿದೆ ಎಂದು ಧೃತರಾಷ್ಟ್ರನಿಗೆ ತಿಳಿದಿತ್ತು. ಅಶ್ವತ್ಥಾಮನ್ ಮತ್ತು ಸಾಮ್ರಾಜ್ಯದ ಭವಿಷ್ಯಕ್ಕಾಗಿ ಅನಿಶ್ಚಿತವಾಗಿ ಸಮತೋಲನದಲ್ಲಿ ಸ್ಥಗಿತಗೊಂಡಿತ್ತು. ಕೌರವರ ಸೈನ್ಯದ ವಿಶಾಲ ವ್ಯಾಪ್ತಿಯ ಮೇಲೆ ಸೂರ್ಯನ ಉದಯವಾಗಿರಲಿಲ್ಲ, ಆದರೆ ಆಗಲೇ ಗಾಳಿಯು ಉದ್ವಿಗ್ನತೆಯಿಂದ ತುಂಬಿತ್ತು. ದ್ರೋಣನ ಮಗನಾದ ಅಶ್ವತ್ಥಾಮನ ಕಣ್ಣುಗಳು ಕೋಪದಿಂದ ಹೊತ್ತಿ ಉರಿಯುತ್ತಿದ್ದಾಗ ಅವನ ಕಣ್ಣುಗಳು ದುರ್ಯೋಧನನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ತೆರೆದುಕೊಳ್ಳುತ್ತಿದ್ದ ಆ ನಾಟಕಕ್ಕೆ ಸಾಕ್ಷಿಯಾಗಿದ್ದ ಸಂಜಯನು ಅಲ್ಲಿಯೇ ನಿಂತನು. ಇಂದು ನಾನು ನನ್ನ ತಂದೆಯ ಸಾವಿನ ಬಗ್ಗೆ ಸತ್ಯವನ್ನು ತಿಳಿದುಕೊಂಡಿದ್ದೇನೆ ಎಂದು ಕೋಪದಿಂದ ನಡುಗಿದ ಅವನ ಧ್ವನಿಯು ಘೋಷಿಸಿತು. ಆ ಕೀಳು ದುಷ್ಟರು ಧೃಷ್ಟದ್ಯುಮ್ನ ಮತ್ತು ಯುಧಿಷ್ಠಿರ ನನ್ನ ತಂದೆಯನ್ನು ಕೊಲ್ಲಲು ಸದ್ಗುಣಶೀಲರಂತೆ ವೇಷ ಧರಿಸಿ ಅವನು ತನ್ನ ತೋಳುಗಳನ್ನು ಕೆಳಗಿಳಿಸಿದನು. ಅಶ್ವತ್ಥಾಮನ ದೇಹವು ಸ್ವತಃ ವಿಧ್ವಂಸಕನಂತೆ ಹೊತ್ತಿ ಉರಿಯುತ್ತಿದೆ ಎಂದು ತೋರುತ್ತದೆ. ಅದು ಅವನನ್ನು ಆವರಿಸುವ ಬೆದರಿಗೆ ಹಾಕಿತು. ಅವರು ಮಾತನಾಡುತ್ತಿರುವಾಗ ಅವನು ಪದೇ ಪದೇ ತನ್ನ ಕಣ್ಣುಗಳಿಂದ ಕಣ್ಣೀರನ್ನು ಒರೆಸಿದನು. ಅವನ ಬಿಸಿಲಿನ ಉಸಿರು ಒರಟಾದ ನಿಟ್ಟುಸಿರುಗಳಿಂದ ತಪ್ಪಿಸಿಕೊಂಡಿತು. ನನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯಿಲ್ಲ, ಅವನು ಕೂಗಿದನು. ಅವನ ಮಾತುಗಳು ದ್ವೇಷದಿಂದ ತೊಟ್ಟಿಕ್ಕಿದವು. ಅಂತಹ ಕೃತ್ಯಗಳನ್ನು ಮಾಡುವವರನ್ನು ಶಿಕ್ಷಿಸಬೇಕು ಮತ್ತು ಪಂಚಲರನ್ನು ನಿರ್ಮೂಲನೆ ಮಾಡುವವರೆಗೆ ನಾನು ವಿಶ್ರಾಂತಿ ಪಡೆಯುವುದಿಲ್ಲ. ದುರ್ಯೋಧನನು ತೀಕ್ಷ್ಣವಾಗಿ ಆಲಿಸಿದನು. ಅಶ್ವತ್ಥಾಮನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಕಣ್ಣುಗಳು ಉತ್ಸಾಹದಿಂದ ಮಿನುಗುತ್ತಿದ್ದವು. ನನ್ನ ತಂದೆ ದ್ರೋಣನು ನ್ಯಾಯಯುತ ವ್ಯಕ್ತಿಯಾಗಿದ್ದನು, ಮಹಾನ್ ಖ್ಯಾತಿಯ ಯೋಧನಾಗಿದ್ದನು ಎಂದು ಅವನು ಹೇಳಿದನು. ಅವನ ಧ್ವನಿಯು ಭಾವೋದ್ರೇಕದಿಂದ ಮುರಿಯಿತು. ಆದರೂ ನಮ್ಮ ಎಲ್ಲಾ ಪಡೆಗಳ ದೃಷ್ಟಿಯಲ್ಲಿ ತನ್ನ ಬೀಗಗಳನ್ನು ವಶಪಡಿಸಿಕೊಂಡಿದ್ದಾನೆ ಎಂಬ ಅವಮಾನವನ್ನು ಅವನು ಅನುಭವಿಸಿದನು. ನಾನು ಆ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ. ಅಶ್ವತ್ಥಾಮನ ಮಾತುಗಳು
ಗಾಳಿಯಲ್ಲಿ ತೂಗಾಡುತ್ತಿದ್ದಂತೆಯೇ ಕೌರವರ ಸೈನ್ಯವು ಶಬ್ದ ಮತ್ತು ಕ್ರೋಧದ ಉನ್ಮಾದದಲ್ಲಿ ಭುಗಿಲೆದ್ದಿತು. ಶಂಖಗಳನ್ನು ಹಾರಿಸಲಾಯಿತು, ಡ್ರಮ್ಗಳನ್ನು ಹೊಡೆದರು ಮತ್ತು ದಿಂಡಿಮಗಳು ಧ್ವನಿಸಿತು. ಇದು ಭೂಮಿಯನ್ನು ಅಲುಗಾಡಿಸಿದ ಕೋಲಾಹಲವನ್ನು ಸೃಷ್ಟಿಸಿತು. ಏತಮಧ್ಯೆ ಪಾಂಡವರು ಸಮಾಲೋಚನೆಯಲ್ಲಿ ಒಟ್ಟುಗೂಡಿದರು. ಮುಂಬರುವ ಯುದ್ಧವನ್ನು ಎದುರಿಸಲು ಸಿದ್ಧರಾಗುತ್ತಿರುವಾಗ ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು ಮತ್ತು ಅವನ ಹೃದಯವು ಕೋಪದಿಂದ ಹೊಳೆಯುತ್ತಿದ್ದ ಅಶ್ವತ್ಥಾಮನು ನಾರಾಯಣ ಎಂದು ಕರೆಯಲ್ಪಡುವ ಆಕಾಶದ ಆಯುಧವನ್ನು ಕರೆದನು. ಸ್ವತಃ ಭಗವಾನ್ ನಾರಾಯಣನು ಅವನಿಗೆ ನೀಡಿದ್ದ ಈ ಪ್ರಬಲ ಶಕ್ತಿಯು ಅಜೇಯರನ್ನೂ ಸಹ ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ. ತೀವ್ರವಾದ ಕೂಗಿನಿಂದ ಅಶ್ವತ್ಥಾಮನು ನೀರನ್ನು ಸ್ಪರ್ಶಿಸಿ ನಾರಾಯಣನ ಶಕ್ತಿಯನ್ನು ಕರೆದನು. ಅವರವರ ಸೈನ್ಯವು ಮುಂದೆ ಸಾಗುತ್ತಿದ್ದಂತೆ ಅವರ ಯುದ್ಧದ ಕೂಗುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಪ್ರಪಂಚದ ಭವಿಷ್ಯವನ್ನು ನಿರ್ಧರಿಸುವ ಯುದ್ಧವು ಶ್ರದ್ಧೆಯಿಂದ ಪ್ರಾರಂಭವಾಯಿತು. ಅಶ್ವತ್ಥಾಮನು ತನ್ನ ಶತ್ರುಗಳ ವಿರುದ್ಧ ಪ್ರಬಲವಾದ ನಾರಾಯಣ ಆಯುಧವನ್ನು ಹೊಂದಿದ್ದ ದೈತ್ಯರ ಘರ್ಷಣೆಗೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಆಕಾಶದಲ್ಲಿ ಗುಡುಗುಗಳ ಸದ್ದು ಪ್ರತಿಧ್ವನಿಸುತ್ತಿದ್ದಂತೆ ಯುದ್ಧದ ಭಯಭೀತರಾದ ಭೂಮಿಯು ಯೋಧರ ಪಾದಗಳ ಕೆಳಗೆ ನಡುಗುತ್ತಿತ್ತು. ಒಂದು ಕಾಲದಲ್ಲಿ ಸ್ಪಷ್ಟವಾಗಿದ್ದ ನೀಲಿ ಆಕಾಶವು ಈಗ ಕಪ್ಪು ಮೋಡಗಳಿಂದ ಕೂಡಿತ್ತು. ಭೂಮಿಯ ಮೇಲೆ ಮಳೆಯ ಧಾರೆಗಳನ್ನು ಬಿಡುಗಡೆ ಮಾಡಿತು. ಗಾಳಿಯು ಪ್ರಕ್ಷುಬ್ಧ ಆತ್ಮಗಳ ಗುಂಪಿನಂತೆ ಕೂಗಿತು. ಸಮುದ್ರಗಳನ್ನು ಉನ್ಮಾದಕ್ಕೆ ತಳ್ಳಿತು ಮತ್ತು ನದಿಗಳು ಹಿಮ್ಮುಖವಾಗಿ ಹರಿಯುವಂತೆ ಮಾಡಿತು. ಕೌರವರು ದ್ರೋಣನ ಮಗ ಅಶ್ವತ್ಥಾಮನನ ಹಿಂದೆ ಒಟ್ಟುಗೂಡಿದಾಗ ಅವರ ಸೈನ್ಯವು ಅಜೇಯವೆಂದು ತೋರುತ್ತಿತ್ತು. ಅವರ ಶಂಖಗಳು ಯಾರನ್ನಾದರೂ ತಮ್ಮ ವಿರುದ್ಧ ನಿಲ್ಲುವಂತೆ ಧೈರ್ಯ ತೋರುವಂತೆ ಪ್ರತಿಭಟನೆಯ ಸವಾಲನ್ನು ಒಡ್ಡಿದವು. ಆದರೆ ಈ ಪ್ರಕ್ಷುಬ್ಧ ಅವ್ಯವಸ್ಥೆಯ ನಡುವೆ ಯುದ್ಧದ ಕಥೆಯನ್ನು ವಿವರಿಸುತ್ತಾ ಸಂಜಯನು ಧೃತರಾಷ್ಟ್ರನ ಪಕ್ಕದಲ್ಲಿ ನಿಂತನರೇ. ಸಂಜಯ, ನನಗೆ ಹೇಳು. ಧೃತರಾಷ್ಟ್ರನು ಬೇಡಿಕೊಂಡನು. ನಮ್ಮ ಸೈನ್ಯವು ದುರ್ಬಲವಾಗಿರುವುದನ್ನು ಕಂಡ ಪಾಂಡವರು ಯಾವ ಸಲಹೆಯನ್ನು ಸ್ವೀಕರಿಸಿದರು? ನಾವು ಅಷ್ಟು ಸುಲಭವಾಗಿ ಹೇಗೆ ಸೋಲಿಸಲ್ಪಡುತ್ತಿದ್ದೆವು? ಸಂಜಯ್ ಅವರ ಮಾತುಗಳು ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ದ್ರೋಣನು ನೆಲಕ್ಕೆ ಬಿದ್ದಾಗ ಅವನ ನಿರ್ಜೀವ ದೇಹವು ಬಿದ್ದ ಮರದಂತೆ ನಮ್ಮ ಯೋಧರು ಭಯಭೀತರಾಗಿ ಓಡಿಹೋದರು. ಕೆಲವರು ತಮ್ಮ ರಥಗಳನ್ನು ತೊರೆದರು, ಇತರರು ತಮ್ಮ ಸ್ವಂತ ಕುದುರೆಗಳಿಂದ ತುಳಿಯಲ್ಪಟ್ಟರು, ಇತರರು ಆನೆಗಳು ಎಳೆದೊಯ್ದರು. ಅವರ ದೇಹಗಳು ಛಿದ್ರಗೊಂಡವು ಮತ್ತು ಮುರಿದವು. ಸಂಜಯನ ವೃತ್ತಾಂತವನ್ನು ಕೇಳಿದಾಗ ಧೃತರಾಷ್ಟ್ರನ ಕಣ್ಣುಗಳು ದಿಗ್ಭ್ರಮೆಯಿಂದ ವಿಶಾಲವಾದವು. ಈ ಅಶ್ವತ್ಥಾಮನು ಯಾರು ಎಂದು ಆತ ಕೇಳಿದ. ಆತನ ಧ್ವನಿಯಲ್ಲಿ ಭಯ ಮತ್ತು ಆತಂಕದ ಮಿಶ್ರಣವಿತ್ತು. ಒಬ್ಬ ವ್ಯಕ್ತಿಯು ನಮ್ಮ ಛಿದ್ರಗೊಂಡ ಶಕ್ತಿಗಳನ್ನು ಹೇಗೆ ಒಟ್ಟುಗೂಡಿಸಬಹುದು? ಅರ್ಜುನನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಮತ್ತು ಶಾಂತವಾಗಿ ಮುಂದಿಟ್ಟನು. ಅರ್ಜುನನು ವಿವರಿಸಿದನು. ಅವನು ದ್ರೋಣನ ಮಗ. ತನ್ನ ಜನನದ ನಂತರ ಬ್ರಾಹ್ಮಣರಿಗೆ 1000 ಹಸುಗಳನ್ನು ನೀಡಿದ ಗುರುವೇ. ಅವನು ಅಶ್ವತ್ಥಾಮನು ಇದ್ದರನ ಸ್ವಂತ ಕುದುರೆಯಂತೆ ಪ್ರಬಲವಾದ ಗರ್ಜನೆಯೊಂದಿಗೆ ಜನಿಸಿದನು ಮತ್ತು ಅವನು ಆ ಕ್ಷಣದಿಂದ ಶ್ರೇಷ್ಠತೆಗಾಗಿ ಉದ್ದೇಶಿತನಾಗಿದ್ದಾನೆ. ಸಂಜಯ್ ತನ್ನ ಕಥೆಯನ್ನು ಮುಂದುವರಿಸುತ್ತಿದ್ದಂತೆ ಕತ್ತಲು ಗಾಢವಾಗುತ್ತಾ ಹೋಯಿತು ಮತ್ತು ಯುದ್ಧದ ಶಬ್ದಗಳು ಜೋರಾಗುತ್ತಾ ಹೋದವು. ಡ್ರಮ್ಗಳು ಉಗ್ರವಾದ ಲಯವನ್ನು ಬೀಸಿದವು. ದೇವತೆಗಳೇ, ಈ ಸ್ಪರ್ಧೆಯಲ್ಲಿ ಸೇರಲು ಕರೆದಂತೆ ಅರ್ಜುನನ ಮಾತುಗಳನ್ನು ಕೇಳುವಾಗ ಧೃತರಾಷ್ಟ್ರನ ಮುಖವು ದುಃಖದಿಂದ ಕೂಡಿತ್ತು. ನೀನು ನಿನ್ನ ಗುರುವಿಗೆ ಸುಳ್ಳು ಹೇಳಿದ್ದೀಯಾ ಎಂದು ಅರ್ಜುನನು ಅವನ ಮೇಲೆ ಆರೋಪಿಸಿದನು. ಅವನ ಧ್ವನಿಯು ದುಃಖದಿಂದ ಭಾರವಾಗಿತ್ತು. ಅಶ್ವತ್ಥಾಮನು ಸತ್ತಿದ್ದಾನೆಂದು ನೀನು ದ್ರೋಣನಿಗೆ ಹೇಳಿದೆ. ಆದ್ದರಿಂದ ಅವನು ತನ್ನ ತೋಳುಗಳನ್ನು ಕೆಳಗಿಳಿಸಿದನು. ಆದರೆ ಅಸಹಾಯಕ ಪ್ರಾಣಿಯಂತೆ ವಧೆಗೊಳ್ಳಬೇಕಾಯಿತು. ರಾಜನ ಕಣ್ಣುಗಳು ತನ್ನದೇ ಅಪರಾಧದ ಭಾರದಿಂದ
ಭಾರವಾದವು. ಅರ್ಜುನನು ಸತ್ಯವನ್ನು ಹೇಳಿದ್ದನೆಂದು ಅವನಿಗೆ ತಿಳಿದಿತ್ತು. ಅವನು ತನ್ನ ಗುರುವನ್ನು ಕೊಲ್ಲಲು ತನ್ನ ಮಾತುಗಳನ್ನು ನೇಪವಾಗಿ ಬಳಸಿಕೊಂಡು ದ್ರೋಣನಿಗೆ ಸುಳ್ಳು ಹೇಳಿದ್ದನ್ನು ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅವರ ಪಾದಗಳ ಕೆಳಗೆ ಭೂಮಿಯು ನಡುಗಿತು ಮತ್ತು ಆಕಾಶವು ಇನ್ನೂ ಗಾಢವಾಯಿತು. ನೈತಿಕತೆಯ ಬಟ್ಟೆಯು ಛಿದ್ರಗೊಂಡಂತೆ ತೋರುತ್ತಿತ್ತು. ಅದರ ಹಿನ್ನೆಲೆಯಲ್ಲಿ ಕೇವಲ ಅವ್ಯವಸ್ಥೆ ಮತ್ತು ವಿನಾಶವನ್ನು ಮಾತ್ರ ಬಿಟ್ಟು ಹೋಯಿತುದ್ದದ ಈ ಕೋಲಾಹಲದಲ್ಲಿ ಒಂದು ಸಂಜೆಯನ್ನು ಅರ್ಜುನನ ಮಾತುಗಳನ್ನು ಸಭೆಗೆ ಹೇಳುವಾಗ ಪರಾಕ್ರಮಶಾಲಿ ಯೋಧರು ಮೌನವಾಗಿ ನಿಂತರು. ಆದರೆ ಕೋಪದಿಂದ ತುಂಬಿದ ಅವನ ಧ್ವನಿಯಾದ ಭೀಮನು ತನ್ನ ಸಹೋದರನ ಮಾತುಗಳಿಗೆ ವಿರುದ್ಧವಾಗಿ ಮಾತನಾಡಿದ. ಇದು ಏನು ಭೀಮ ಉದ್ಧರಿಸಿದ? ನೀನು ತನ್ನ ಇಂದ್ರಿಯಗಳನ್ನು ಕರಗತ ಮಾಡಿಕೊಂಡ ಬುದ್ಧಿವಂತ ಲಂಗರು ಅಥವಾ ಬ್ರಾಹ್ಮಣನಂತೆ ಮಾತನಾಡುತ್ತಿದ್ದೀಯ? ಒಬ್ಬ ಕ್ಷತ್ರಿಯನ ಕರ್ತವ್ಯ ಕೇವಲ ನೈತಿಕತೆಯನ್ನು ಬೋಧಿಸುವುದಲ್ಲ, ಆದರೆ ತನ್ನನ್ನು ಮತ್ತು ಇತರರನ್ನು ಹಾನಿಯಿಂದ ರಕ್ಷಿಸಿಕೊಳ್ಳುವುದು. ನಿನಗೆ ಸ್ವತಃ ಚಕ್ರದ ಪರಾಕ್ರಮವಿದೆ, ಆದರೂ ನೀನು ನಮ್ಮ ಶತ್ರುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತೀಯ. ಭೀಮನ ಮಾತುಗಳು ಅರ್ಜುನನ ಹೃದಯವನ್ನು ಆಳವಾಗಿ ಭೇದಿಸಿದವು. ತೀಕ್ಷ್ಣವಾದ ಬಾಣವು ಅದರ ಗುರಿಯನ್ನು ಚುಚ್ಚಿದಂತೆ ನಾವು ಹೇಗೆ ವನವಾಸಕ್ಕೆ ಎಳೆಯಲ್ಪಟ್ಟಿದ್ದೇವೆ, 13 ವರ್ಷಗಳ ಕಾಲ ಕಾಡಿನಲ್ಲಿ ವಾಸಿಸಲು ಒತ್ತಾಯಿಸಲ್ಪಟ್ಟಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ. ನಮ್ಮ ರಾಜ್ಯವನ್ನು ನಮ್ಮಿಂದ ಕದಿಯಲಾಯಿತು ಮತ್ತು ದ್ರೌಪದಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡಲಾಯಿತು. ನೀವು ಈ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೀರಿ, ಆದರೆ ಈಗ ನೀವು ನಮ್ಮ ಅವಸ್ಥೆಯ ಬಗ್ಗೆ ಅಸಡ್ಡೆ ತೋರುತ್ತೀರಿ. ಭೀಮನ ಧ್ವನಿಯು ಕೋಪದಿಂದ ಕೂಗಿತು. ಅವನ ಮಾತುಗಳು ದೇಶದಾದ್ಯಂತ ಬಿರುಗಾಳಿಯಂತೆ ಬೀಸಿದವು. ನಮಗೆ ಅನ್ಯಾಯ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಾನು ನಿಮ್ಮೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. ಆದರೆ ಈಗ ನೀವು ನ್ಯಾಯಕ್ಕಿಂತ ಸದ್ಗುಣದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದೀರಿ ಎಂದು ನಾನು ನೋಡುತ್ತೇನೆ. ನೀವು ಸಹಾನುಭೂತಿ ಮತ್ತು ಕ್ಷಮೆ ಬಗ್ಗೆ ಮಾತನಾಡುತ್ತೀರಿ, ಆದರೆ ನಿಮ್ಮ ಸ್ವಂತ ಶಕ್ತಿಯನ್ನು ಅಥವಾ ಯೋಧರಾಗಿ ನಮ್ಮ ಯೋಗ್ಯತೆಯನ್ನು ಅಂಗೀಕರಿಸಬೇಡಿ. ಅರ್ಜುನನ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದ ಸಭೆಯು ಮತ್ತೊಮ್ಮೆ ಮೌನವಾಯಿತು. ಸಂಜಯ್ ಆಸಕ್ತಿಯಿಂದ ನೋಡುತ್ತಿದ್ದನು. ಅವನ ಕಣ್ಣುಗಳು ಸಹೋದರರ ವಿನಿಮಯದ ಮೇಲೆ ನಿಂತಿದ್ದವು. ಆದರೆ ಅರ್ಜುನನು ಪ್ರತಿಕ್ರಿಯಿಸುವ ಮೊದಲೇ ಪಾಂಚಾಲ ರಾಜಕುಮಾರನಾದ ದುರ್ಯೋಧನನು ಭೀಮನ ಮಾತುಗಳ ವಿರುದ್ಧ ಮಾತಾಡಿದನು. ನಾನು ಏನು ಮಾಡಿದ್ದೇನೆ ಎಂಬುದರಲ್ಲಿ ತಪ್ಪೇನಿದೆ ಎಂದು ಕೇಳಿದನು. ನಾನು ಬ್ರಾಹ್ಮಣನ ಕರ್ತವ್ಯಗಳನ್ನು ಅನುಸರಿಸಿದ್ದೇನೆ, ಆದರೆ ಅಗತ್ಯವಿದ್ದಾಗ ಕ್ಷತ್ರಿಯನಾಗಿ ವರ್ತಿಸಿದ್ದೇನೆ. ನಮ್ಮ ಗುರುವಾದ ದ್ರೋಣನು ಭ್ರಮೆಗಳು ಮತ್ತು ಅತಿ ಮಾನುಷ ಶಸ್ತ್ರಾಸ್ತ್ರಗಳ ಒಡೆಯನಾಗಿದ್ದನು. ಆತ ನಮಗೆ ಹಾನಿ ಮಾಡಲು ಇವುಗಳನ್ನು ಬಳಸಿದನು, ಆದ್ದರಿಂದ ಆತನಿಗೆ ಶಿಕ್ಷೆ ವಿಧಿಸಲಾಯಿತು. ದುರ್ಯೋಧನನ ಮಾತುಗಳು ಹೆಮ್ಮೆ ಮತ್ತು ನೀತಿಯೊಂದಿಗೆ ತುಂಬಿದವು. ನಾನು ಅವನನ್ನು ಯುದ್ಧದಲ್ಲಿ ಕೊಂದಿದ್ದು ತಪ್ಪರೆಂದು ನಾನು ಭಾವಿಸುವುದಿಲ್ಲ ಮತ್ತು ಕೌರವರನ್ನು ಹೋರಾಡಲು ಪ್ರೇರೇಪಿಸುವ ನನ್ನ ಮಗನ ಬಗ್ಗೆ ಭಯಪಡುವುದೇನಿದೆ? ಅರ್ಜುನನೇ, ನೀನು ಮಹಾಪರಾಕ್ರಮದ ಯೋಧನಾಗಿದ್ದೀಯಾ, ಆದರೆ ನ್ಯಾಯಕ್ಕಿಂತ ಸದ್ಗುಣದ ಬಗ್ಗೆ ಹೆಚ್ಚು ಕಾಳಜಿ ತೋರುತ್ತಿರುವಂತೆ ತೋರುತ್ತಿದೆ. ಎರಡು ಕಡೆಯವರು ತಮ್ಮ ದೃಷ್ಟಿಕೋನವನ್ನು ವಾದಿಸುವುದರೊಂದಿಗೆ ಸಭೆಯು ಮತ್ತೊಮ್ಮೆ ಅವ್ಯವಸ್ಥೆಗೆ ಒಳಗಾಯಿತು. ಸಂಜನವರು ಸಹೋದರರು ಮತ್ತು ಅವರ ಮಿತ್ರರ ನಡುವೆ ಘರ್ಷಣೆ ನಡೆಯುವುದನ್ನು ನೋಡಿದವು. ಅವರ ಮಾತುಗಳು ಕತ್ತಿಯಂತೆ ಗಾಳಿಯಲ್ಲಿ ಬೀಸುತ್ತಿದ್ದವು, ಆದರೆ ದುರ್ಯೋಧನನ ಕೊನೆಯ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ತಮಗೆ ಅನ್ಯಾಯ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅರ್ಜುನನಿಗೆ ಸವಾಲು ಹಾಕಿದರು. ಈಗ ಹೋರಾಡಿ ಎಂದು ಅವರು ಹೇಳಿದರು, ಗೆಲುವು ನಿಮ್ಮದಾಗುತ್ತದೆ. ಯುದ್ಧದಿಂದ ಹಾನಿಗೊಳಗಾದ ಕುರು ಸಾಮ್ರಾಜ್ಯದ ಮಧ್ಯದಲ್ಲಿ ಅಂದ ರಾಜನಾದ ಧೃತರಾಷ್ಟ್ರನು ತನ್ನ ಗುರು ದ್ರೋಣನ ಅವಮಾನದ ಬಗ್ಗೆ ವಿಷಾದಿಸಿದನು. ಪಂಚಾಲದ ರಾಜಕುಮಾರನಾದ ದುಷ್ಟದ್ಯುಮ್ನನ ಅವಮಾನದ ವಿರುದ್ಧ ತಮ್ಮ ಪೂಜ್ಯ ಗುರುವನ್ನು ರಕ್ಷಿಸಲು ಯಾವ ಕ್ಷತ್ರಿಯನೂ ಏಕೆ ಎದ್ದು ನಿಲ್ಲಲಿಲ್ಲ ಎಂದು ಅವನು ಗಟ್ಟಿಯಾಗಿ ಆಶ್ಚರ್ಯಪಟ್ಟನು. ರಾಜನು ಮಾತನಾಡುತ್ತಿರುವಾಗ ಅವನ ಸಾರಥಿಯೂ ಸಲಹೆಗಾರನೂ ಆದ ಸಂಜಯನು, ಪಾಂಡವ ಯೋಧ ಅರ್ಜುನನು ಧೃಷ್ಟದ್ಯುಮ್ನನ ಕಡೆಗೆ ಅಸಮ್ಮತಿ ದೃಷ್ಟಿಯನ್ನು ತೋರಿಸಿದ್ದಾನೆ
ಎಂದು ವರದಿ ಮಾಡಿದನು. ಯುಧಿಷ್ಠಿರ, ಭೀಮ, ನಕುಲ, ಸಹದೇವ, ಕೃಷ್ಣ ಮತ್ತು ಸಾತ್ಯಕಿ ಸೇರಿದಂತೆ ಹಾಜರಿದ್ದ ಇತರರು ಮೌನವಾಗಿ ನಿಂತರು. ಅವರ ಮುಖಗಳು ಅವಮಾನದಿಂದ ತುಂಬಿದವು. ಆದಾಗ್ಯೂ ಸಾತ್ಯಕಿಯು ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಗುರುವನ್ನು ಕೊಂದ ಘೋರಕೃತ್ಯಕ್ಕಾಗಿ ದೃಷ್ಟದ್ಯುಮ್ನನನ್ನು ಗದರಿಸಿದನು. ಅವನನ್ನು ನೀತಿವಂತ ಯೋಧರ ಕೈಯಿಂದ ಮರಣಕ್ಕೆ ಅರ್ಹವಾದ ಅತ್ಯಂತ ಕೆಳಮಟ್ಟದ ಮನುಷ್ಯ ಎಂದು ಕರೆದನು. ಸಾತ್ಯಕಿಯು ಅವನ ಪಾಪದಿಂದಾಗಿ ಅವನ ಪೂರ್ವಜರು ಮತ್ತು ವಂಶಸ್ಥರು 7 ತಲೆಮಾರುಗಳವರೆಗೆ ಬಳಲುತ್ತಾರೆ ಎಂದು ಅವನಿಗೆ ನೆನಪಿಸಿದನು. ಸಾತ್ಯಕಿಯ ಮಾತುಗಳಿಂದ ವಿಚಲಿತ ಆಗದ ದೃಷ್ಟದ್ಯುಮ್ನನು ಪ್ರತಿದಾಳಿಯ ಮೂಲಕ ತಿರುಗೇಟು ನೀಡಿದನು. ಆತ ಸಾತ್ಯಕಿಯು ಅನ್ಯಾಯದವನಾಗಿದ್ದನು ಮತ್ತು ಸ್ವತಃ ಪಾಪಿಯಾಗಿದ್ದನು ಎಂದು ಆರೋಪಿಸಿ ತನ್ನ ಛೀಮಾರಿಗಳಲ್ಲಿನ ಕಪಟವನ್ನು ಎತ್ತಿ ತೋರಿಸಿದನು. ದೃಷ್ಟದ್ಯುಮ್ನನು ಸಾತ್ಯಕಿಯ ಹಿಂದಿನ ಉಲ್ಲಂಘನೆಗಳನ್ನು ಎತ್ತಿ ತೋರಿಸಿದನು. ಇದರಲ್ಲಿ ಭೂರಿಶ್ರವನ ಮರಣದಲ್ಲಿ ಆತನ ಪಾತ್ರವೂ ಸೇರಿತ್ತು. ನಂತರ ಆತ ಪ್ರಯಾದಲ್ಲಿದ್ದಾಗ ಪಾಂಚಾಲದ ರಾಜಕುಮಾರನು ಸಾತ್ಯಕಿಯನ್ನು ಕೀಳಾಗಿ ನಿಂದಿಸುವುದನ್ನು ಮುಂದುವರೆಸಿದನು. ಅವನು ಕಡಿಮೆ ಜನಿಸಿದ ವ್ಯಕ್ತಿಯಾದ ಚಂಡಲನಂತೆ ವರ್ತಿಸಿದ್ದಾನೆ ಮತ್ತು ಅವನ ಮಾತುಗಳು ವಿಕೃತ ಆತ್ಮದ ಮಾತುಗಳಷ್ಟೇ ನಿಷ್ಪ್ರಯೋಜಕವಾಗಿವೆ ಎಂದು ಹೇಳಿದನು. ದೃಷ್ಟದ್ಯುಮ್ನನು ಅಂತಹ ಕಠಿಣ ಮಾತುಗಳನ್ನು ಪುನರಾವರ್ತಿಸಿದರೆ ಸಾತ್ಯಕಿಯನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕುವಷ್ಟರ ಮಟ್ಟಿಗೆ ಹೋದಂದು. ಈ ಹಂತದಲ್ಲಿ ಸಾತ್ಯಕಿಯ ಕೋಪವು ಹೆಚ್ಚಾಯಿತು ಮತ್ತು ಅವನು ದೃಷ್ಟದ್ಯುಮ್ನನ ಕಡೆಗೆ ಧಾವಿಸಿ ಅವನನ್ನು ಸ್ಥಳದಲ್ಲೇ ಕೊಲ್ಲಲು ನಿರ್ಧರಿಸಿದನು. ಆದರೆ ಅವನು ತನ್ನ ಗುರಿಯನ್ನು ತಲುಪುವ ಮೊದಲೇ ಭೀಮನು ಮಧ್ಯ ಪ್ರವೇಶಿಸಿ ಸಾತ್ಯಕಿಯನ್ನು ಹಿಂದಿನಿಂದ ವಶಪಡಿಸಿಕೊಂಡನು ಮತ್ತು ಅವನನ್ನು ತಡೆದ 2 ಯೋಧರು ಹೋರಾಡುತ್ತಿರುವಾಗ ಅವರ ಕೋಪ ಮತ್ತು ಶಕ್ತಿ ತೀವ್ರ ಸ್ಪರ್ಧೆಯಲ್ಲಿ ಸಿಲುಕಿದವು. ಕುರುಕ್ಷೇತ್ರದ ಯುದ್ಧದ ಪೀಡಿತ ಭೂದೃಶ್ಯವು ಅವರ ಭಾವನೆಗಳ ಉಗ್ರತೆಯಿಂದ ನಡುಗುವಂತೆ ತೋರುತ್ತಿತ್ತು. ಯುದ್ಧ ಪೀಡಿತ ಸಾಮ್ರಾಜ್ಯದ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ಸ್ಥಗಿತಗೊಂಡಿತು, ಏಕೆಂದರೆ ಪ್ರಬಲ ಸಾತ್ಯಕಿ ಮತ್ತು ದೃಷ್ಟದ್ಯುಮ್ನ ಪದಗಳ ಮತ್ತು ಕೋಪದಿಂದ ಘರ್ಷಣೆ ಮಾಡಿದರು. ಅವರ ವಿನಿಮಯವು ಕುರು ಸಾಮ್ರಾಜ್ಯವನ್ನು ದೀರ್ಘಕಾಲದವರೆಗೆ ಧ್ವಂಸಗೊಳಿಸಿದ ದೊಡ್ಡ ಸಂಘರ್ಷದ ಸೂಕ್ಷ್ಮರೂಪವಾಯಿತು. ಸರಿ ಮತ್ತು ತಪ್ಪು, ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ ಹೋರಾಟ, ಸ್ಪಷ್ಟವಾದ ವಿಜಯವು ಕಣ್ಣಿಗೆ ಕಾಣಲಿಲ್ಲ. ದೃಶ್ಯವು ತೆರೆದುಕೊಳ್ಳುವುದನ್ನು ಸಂಜೆ ನೋಡುತ್ತಿದ್ದಂತೆ ಈ ಮುಖಾಮುಖಿಯು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಇದು ಮುಂಬರುವ ಯುದ್ಧದ ಹಾದಿಯನ್ನು ರೂಪಿಸುತ್ತದೆ. ದ್ರೋಣನ ಮಗ ಅಶ್ವತ್ಥಾಮನು ತನ್ನ ವೈರಿಗಳ ಮೇಲೆ ವಿನಾಶದ ಚಂಡಮಾರುತವನ್ನು ಬೀಸಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಅಪ್ಪಳಿಸಿದನು. ಯುಗದ ಕೊನೆಯಲ್ಲಿ ಸ್ವತಃ ವಿಧ್ವಂಸಕನಂತೆ ಅವನು ಶತ್ರುಗಳ ಸಾಲುಗಳನ್ನು ಸುಲಭವಾಗಿ ಭೇದಿಸಿದನು. ಅವನ ಅಗಲವಾದ ತಲೆಯ ಬಾಣಗಳು ಚಂಡಮಾರುತದಂತೆ ಅವುಗಳ ಮೇಲೆ ಸುರಿಯುತ್ತಿದ್ದವು. ಮಾಂಸಾಹಾರಿ ಜೀವಿಗಳ ಕೂಗು ಮತ್ತು ಯೋಧರು ಘರ್ಷಣೆ ಮಾಡುವಾಗ ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯಿಂದ ಗಾಳಿ ತುಂಬಿತ್ತು. ಪಾಂಡವ ಸೈನ್ಯವನ್ನು ನಾಶಪಡಿಸುವ ಅಶ್ವತ್ಥಾಮನ ಪ್ರತಿಜ್ಞೆಯು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಯುಧಿಷ್ಠಿರನ ಸೈನ್ಯದ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿತು. ಆದರೆ ರಾಜಕುಮಾರನು ಸ್ವತಃ ದೃಢವಾಗಿ ನಿಂತನು. ತನ್ನ ಸೈನಿಕರನ್ನು ಅವರ ಭಯವನ್ನು ಹೋಗಲಾಡಿಸುವ ಪ್ರಬಲ ಗರ್ಜನೆಯೊಂದಿಗೆ ಒಟ್ಟುಗೂಡಿಸಿದನು. 2 ಸೈನ್ಯಗಳು ದೈತ್ಯರಂತೆ ದಿಕ್ಕಿ ಹೊಡೆದವು. ಅವರ ಮಾನದಂಡಗಳು ಮತ್ತು ರಕ್ಷಾಕವಚಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಅಶ್ವತ್ಥಾಮನು ನಾರಾಯಣ ಆಯುಧವನ್ನು ಕರೆದು ಅದರ ಉರಿಯುತ್ತಿರುವ ಬಾಣಗಳು ಬೆಂಕಿಯ ಹಾವುಗಳಂತೆ ಗಾಳಿಯಲ್ಲಿ ಹೊಳೆಯುತ್ತಿದ್ದವು. ಪಾಂಡವ ಪಡೆಗಳು ಅದರಿಂದ ನಾಶವಾದವು. ಬೇಸಿಗೆಯ ಬೆಂಕಿಯಲ್ಲಿ ಒಣಹುಲ್ಲಿನಂತೆ ಕೊಲ್ಲಲ್ಪಟ್ಟವು. ರಾಜ ಯುಧಿಷ್ಠಿರನು
ತನ್ನ ಸೈನ್ಯವು ತನ್ನ ಮುಂದೆ ಕುಸಿಯುತ್ತಿರುವುದನ್ನು ನೋಡಿದಾಗ ಅವನ ಕಣ್ಣುಗಳು ಭಯದಿಂದ ವಿಶಾಲವಾದವು. ಹತಾಶೆಯಿಂದ ಅವನು ದುಷ್ಟದ್ಯುಮ್ನ ಮತ್ತು ಸಾತ್ಯಕಿಯ ಕಡೆಗೆ ತಿರುಗಿ ಅವರ ಸೈನ್ಯದೊಂದಿಗೆ ಓಡಿ ಹೋಗುವಂತೆ ಅವರನ್ನು ಒತ್ತಾಯಿಸಿದನು. ಆದರೆ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಕೇಶವನಾದ ವಾಸುದೇವನು ಪಾಂಡವರನ್ನು ತಮ್ಮ ಸ್ಥಾನಗಳನ್ನು ತ್ಯಜಿಸುವುದನ್ನು ತಡೆಯುತ್ತಾ ದೃಢವಾಗಿ ನಿಂತನು. ನಾವು ನಮ್ಮ ನೆಲದಲ್ಲಿ ನಿಲ್ಲಬೇಕು ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಯೋಧರ ಕಿವಿಗಳಲ್ಲಿ ಗುಡುಗಿನಂತೆ ಇತ್ತು. ಪಾಂಡುವಿನ ಮಗನಾದ ಭೀಮಸೇನನು ತನ್ನ ಪ್ರಬಲ ಗದೆಯನ್ನು ಸಿದ್ಧಮಾಡಿಕೊಂಡು ಈ ಉದ್ದೇಶಕ್ಕಾಗಿ ಒಗ್ಗೂಡಿದನು. ಅವನು ತನ್ನ ಸ್ವಂತ ಶಕ್ತಿಯಿಂದ ಅಶ್ವತ್ಥಾಮನ ಆಯುಧವನ್ನು ವಿರೋಧಿಸುವ ಪ್ರತಿಜ್ಞೆ ಮಾಡಿದನು ಮತ್ತು ಅವನ ಮಾತುಗಳು ಅವನ ಒಡನಾಡಿಗಳ ಹೃದಯದಲ್ಲಿ ಒಂದು ಕಿಡಿ ಹೊತ್ತಿಸಿದವು. ನಾರಾಯಣ ಆಯುಧಕ್ಕೆ ಶರಣಾಗಲು ನಿರಾಕರಿಸಿದ ಪಾಂಡವ ಸೇನೆಯು ದೃಢವಾಗಿ ನಿಂತಿತು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಎರಡು ಸೈನ್ಯಗಳು ದೈತ್ಯ ಹೋರಾಟದಲ್ಲಿ ಡಿಕ್ಕಿ ಹೊಡೆಯುವ ಪರ್ವತಗಳಂತೆ ಘರ್ಷಣೆ ನಡೆಸಿದವು. ಅವರೆಲ್ಲರಲ್ಲಿ ಶ್ರೇಷ್ಠ ಯೋಧನಾದ ಅರ್ಜುನನು ತನ್ನ ಗಾಂಧೀವ ಬಿಲ್ಲನ್ನು ಹಿಡಿದುಕೊಂಡು ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿದ್ದನು. ನಾನು ನನ್ನ ತೋಳುಗಳನ್ನು ಕೆಳಗಿಳಿಸುವುದಿಲ್ಲ ಎಂದು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳೊಂದಿಗೆ ಅವನು ಪ್ರತಿಜ್ಞೆ ಮಾಡಿದನೆರಡು ಸೈನ್ಯಗಳು ಪರಸ್ಪರರ ವಿರುದ್ಧ ಮುಖಾಮುಖಿಯಾಗಿದ್ದರಿಂದ ಫಲಿತಾಂಶವು ಖಚಿತವಾಗಿರಲಿಲ್ಲ. ಅವರ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು, ಕೇವಲ ಒಂದು ಪಕ್ಷವು ವಿಜಯಶಾಲಿಯಾಗಿ ಹೊರಹೊಮ್ಮಬಹುದು ಮತ್ತು ಪ್ರಪಂಚದ ಭವಿಷ್ಯವು ಸಮತೋಲನದಲ್ಲಿತ್ತು. ಪಾಂಡವರು ಮತ್ತು ಕುರುಗಳ ನಡುವಿನ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಹೋದನು. ಪಾಂಡವ ಸೈನ್ಯದ ಪ್ರಬಲ ಯೋಧನಾದ ಭೀಮನು ಅಶ್ವತ್ಥಾಮನ ನಾರಾಯಣ ಆಯುಧದಿಂದ ಹೊರಹೊಮ್ಮಿದ ಉಗ್ರ ಶಕ್ತಿಯಲ್ಲಿ ಮುಳುಗಿ ಹೋದನು. ಅರ್ಜುನನು ಹಿಡಿದ ವರುಣ ಆಯುಧವು ಭೀಮನನ್ನು ಸುತ್ತುವರೆದಿರುವ ತೀವ್ರ ಶಕ್ತಿಯ ವಿರುದ್ಧ ಕಡಿಮೆ ಪರಿಣಾಮವನ್ನು ಬೀರಿದಂತೆ ತೋರುತ್ತಿತ್ತು. ಇದರಿಂದಾಗಿ ಅವನು ಆವರಿಸಲ್ಪಟ್ಟಿದ್ದಾನೆ ಎಂದು ನೋಡಲು ಯಾರಿಗೂ ಸಾಧ್ಯವಾಗಲಿಲ್ಲ. ಅಶ್ವತ್ಥಾಮನ ಹೊತ್ತಿ ಉರಿಯುವ ದಂಡಗಳು ಭೀಮನ ಕಡೆಗೆ ಹೊತ್ತಿ ಉರಿಯುವ ಬೆಂಕಿಯಂತೆ ಗುಂಡು ಹಾರಿಸಿದವು. ಭೀಮನ ರಥ, ಕುದುರೆಗಳು ಮತ್ತು ಚಾಲಕರು ಆ ಶಕ್ತಿಯಿಂದ ಆವೃತರಾಗಿ ಅವರನ್ನು ಬಹುತೇಕ ಅಗೋಚರರನ್ನಾಗಿ ಮಾಡಿದವು. ಪಾಂಡವ ಸೇನೆಯ ಯೋಧರು ತಮ್ಮ ತೋಳುಗಳನ್ನು ತ್ಯಜಿಸಿದರು ಮತ್ತು ಯುಧಿಷ್ಠಿರನೂ ಸಹ ಶತ್ರುವಿನಿಂದ ತನ್ನ ಮುಖವನ್ನು ತಿರುಗಿಸಿದನು. ಅಪಾಯದಿಂದ ಗಾಬರಿಯಾಗದೆ ಅರ್ಜುನ ಮತ್ತು ವಾಸುದೇವ ತಮ್ಮ ರಥದಿಂದ ಬೇಗನೆ ಕೆಳಗಿಳಿದು ಭೀಮನ ಕಡೆಗೆ ಓಡಿದರು. ಅವರು ಭ್ರಮೆಯ ಶಕ್ತಿಯನ್ನು ಆಶ್ರಯಿಸಿದರು. ಅದು ಅವರನ್ನು ಶಕ್ತಿಯಿಂದ ನಾಶವಾಗದಂತೆ ತಡೆಯಿತು. ನಂತರ ನರ ಮತ್ತು ನಾರಾಯಣರು ಭೀಮ ಮತ್ತು ಅವನ ಶಸ್ತ್ರಾಸ್ತ್ರಗಳನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ಕೋಪದಿಂದ ಗರ್ಜಿಸುವಂತೆ ಮಾಡಿದರು. ವಾಸುದೇವನು ಭೀಮನನ್ನು ಉದ್ದೇಶಿಸಿ, ನಮ್ಮ ನಿಷೇಧದ ಹೊರತಾಗಿಯೂ ನೀನು ಯುದ್ಧದಿಂದ ದೂರವಿರುವುದು ಹೇಗೆ? ನಾವು ಈಗ ಕುರುಗಳನ್ನು ಸೋಲಿಸಲು ಸಾಧ್ಯವಾದರೆ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ. ಈಗೋ ನಿನ್ನ ಎಲ್ಲ ಯೋಧರು ತಮ್ಮ ರಥಗಳಿಂದ ಇಳಿದಿದ್ದಾರೆ ಎಂದು ಹೇಳಿದನು. ಕೃಷ್ಣನ ಮಾತುಗಳು ಅಂತಿಮವಾಗಿ ಭೀಮನನ್ನು ಶಾಂತಗೊಳಿಸಿದವು ಮತ್ತು ಅವನನ್ನು ಅವನ ರಥದಿಂದ ಕೆಳಗಿಳಿಸಲಾಯಿತು. ಭೀಮನು ತನ್ನ ತೋಳುಗಳನ್ನು ಬದಿಗಿಟ್ಟ ತಕ್ಷಣ ನಾರಾಯಣ ಆಯುಧವು ಶಾಂತವಾಯಿತು ಮತ್ತು ಅಸಹನೀಯ ಶಕ್ತಿಯು ಕಣ್ಮರೆಯಾಯಿತು. ಯುದ್ಧ ಭೂಮಿಯು ಸ್ವಚ್ಛವಾಯಿತು ಮತ್ತು ಸಿಹಿ ಗಾಳಿ ಬೀಸಲು ಪ್ರಾರಂಭಿಸಿತು. ಪ್ರಾಣಿಗಳು ಮತ್ತು ಪಕ್ಷಿಗಳು ಮೌನವಾದವು ಮತ್ತು ಕುದುರೆಗಳು ಮತ್ತು ಆನೆಗಳು ಸಹ ಮತ್ತೊಮ್ಮೆ ಹರ್ಷಗೊಂಡವು. ಆದಾಗ್ಯೂ ದುರ್ಯೋಧನನು ಅಶ್ವತ್ಥಾಮನನು ಮತ್ತೆ ನಾರಾಯಣ ಆಯುಧವನ್ನು ಬಳಸುವಂತೆ ಒತ್ತಾಯಿಸಿದನು. ಆದರೆ ಅದನ್ನು
ಬಳಸುವವನಿಗೆ ಹಾನಿಯನ್ನುಂಟು ಮಾಡದೆ ಅದನ್ನು 2 ಬಾರಿ ಬಳಸಲಾಗುವುದಿಲ್ಲ ಎಂದು ಬಹಿರಂಗವಾಯಿತು. ಸೋಲನುಭವಿಸಿದ ಅಶ್ವತ್ಥಾಮನಿಗೆ ಯುದ್ಧದಲ್ಲಿ ತನ್ನ ಶತ್ರುಗಳನ್ನು ಎದುರಿಸುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಪಂಚಾಲ ರಾಜಕುಮಾರನಾದ ದೃಷ್ಟದ್ಯುಮ್ನನು ಅಶ್ವತ್ಥಾಮನ ಮೇಲೆ ಬಹಳ ಉದ್ವೇಗದಿಂದ ದಾಳಿ ಮಾಡಿ ಅವನನ್ನು ಬಾಣಗಳಿಂದ ಚುಚ್ಚಿದನು ಮತ್ತು ಅವನ ಕುದುರೆಗಳು ಮತ್ತು ಚಾಲಕನನ್ನು ಓಡಿಸಿದನು. ನಂತರ ಸತ್ಯಕಿ ಸ್ಪರ್ಧೆಯಲ್ಲಿ ಸೇರಿಕೊಂಡನು. ಅಶ್ವತ್ಥಾಮನನ ಬಿಲ್ಲು ಮತ್ತು ಸ್ತತ್ಯಾಂಡರ್ಧ ಅನ್ನು ಕತ್ತರಿಸಿದನು ಮತ್ತು ಅವನ ಎದೆಯಲ್ಲಿ ಆಳವಾಗಿ ಚುಚ್ಚಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅಶ್ವತ್ಥಾಮನ್ ತೀರಗಳಿಂದ ಆವೃತನಾಗಿ ಹತಾಶ ಸ್ಥಿತಿಯಲ್ಲಿ ಬಿದ್ದನು ಮತ್ತು ಮುಂದೆ ಏನು ಮಾಡಬೇಕೆಂದು ಖಚಿತವಾಗಲಿಲ್ಲ. ಅವನ ತಂದೆ ದ್ರೋಣನು ವಂಚನೆಯ ಸಹಾಯದಿಂದ ಕೊಲ್ಲಲ್ಪಟ್ಟನು ಮತ್ತು ಈಗ ಅವನ ಮಗ ಇನ್ನೂ ಹೆಚ್ಚು ಪ್ರಬಲವಾದ ಶತ್ರುವನ್ನು ಎದುರಿಸುತ್ತಿದ್ದನು. ಸಿನಿಯ ಮೊಮ್ಮಗ ಅವನು ಅವನನ್ನು ಸೋಲಿಸುವವರೆಗೂ ವಿಶ್ರಾಂತಿ ಪಡೆಯಲಿಲ್ಲ. ಅವರ ಯೋಧರು ಒಂದೊಂದಾಗಿ ಸೋಲನುಭವಿಸಿದಂತೆ ಕುರುವರ ಭರವಸೆಗಳು ಕ್ಷೀಣಿಸಲಾರಂಭಿಸಿದವು. ಅವರ ಕೋಪ ಮತ್ತು ದೃಢನಿಶ್ಚಯದ ಹೊರತಾಗಿಯೂ ಅಶ್ವತ್ಥಾಮ ದೀರ್ಘ ಯುದ್ಧದ ಮಧ್ಯೆ ಅರ್ಜುನನು ತನ್ನ ರಥದ ಮೇಲೆ ಯುದ್ಧಕ್ಕೆ ಹೋಗುತ್ತಿರುವಾಗ ಒಂದು ಗಮನಾರ್ಹ ವಿದ್ಯಮಾನವನ್ನು ನೋಡಿದನು. ಅವನು ಶತ್ರುವಿನ ಮೇಲೆ ಬಾಣಗಳನ್ನು ಸುರಿಸುತ್ತಿದ್ದಾಗ ಅವನ ಮುಂದೆ ಬೆಂಕಿಯ ಹೊಳಪಿನಿಂದ ತುಂಬಿದಂತೆ ಹೊಳೆಯುವ ಆಕೃತಿಯನ್ನು ನೋಡಿದನು. ಈ ನಿಗೂಢ ಯೋಧನು ಅರ್ಜುನನ ರಥದ ಮುಂದೆ ಹೋದನು ಮತ್ತು ಅವನು ಎಲ್ಲಿಗೆ ಹೋದರೂ ಶತ್ರುಪಡೆಗಳು ಭಯಭೀತರಾಗಿ ಓಡಿ ಹೋದವು. ಅರ್ಜುನನು ಈ ನಿಗೂಢ ದೃಶ್ಯದಿಂದ ದಿಗ್ಭ್ರಮೆಗೊಂಡನು ಮತ್ತು ಮಹಾವಿಷ್ಣು ವ್ಯಾಸನನ್ನು ವಿವರಣೆಯನ್ನು ಕೇಳಿದನು. ವ್ಯಾಸನು ತಾನು ನೋಡಿದ ಜೀವಿಯು ಬೇರೆ ಯಾರೂ ಅಲ್ಲ, ಎಲ್ಲ ಕಶಾಪತಿಯರು ಹೊರಹೊಮ್ಮಿದ ಮೊದಲ ಕಾರಣ ಶಂಕರ, ಅನಂತ ಶಕ್ತಿಯ ಪ್ರಬಲ ದೇವತೆ ಎಂದು ಅವನಿಗೆ ಬಹಿರಂಗಪಡಿಸಿದನು. ಶಂಕರನು ಸ್ವರ್ಗ, ಭೂಮಿ ಮತ್ತು ಆಕಾಶದ ಮೂರ್ತರೂಪ ಬ್ರಹ್ಮಾಂಡವನ್ನು ರಕ್ಷಿಸುವ ದೈವಿಕ ದೇವರು, ವರಗಳನ್ನು ನೀಡುವ ಮಹಾನ್ ಗುರು ಮತ್ತು ಜೀವ ನೀಡುವವನು ಮಹಾದೇವ ಎಂದು ಕರೆಯಲ್ಪಡುವ ಎರಡನೆಯವನಲ್ಲದ ಈ ಪರಮ ದೇವತೆಯ ಗುಣಗಳನ್ನು ವ್ಯಾಸನು ವರ್ಣಿಸುವುದನ್ನು ಮುಂದುವರೆಸಿದನು. ಅವನು ದಕ್ಷನ ಯಜ್ಞವನ್ನು ನಾಶಪಡಿಸುವವನು, ಎಲ್ಲಾ ಸೃಷ್ಟಿಯ ಜೀವಿಗಳ ರಕ್ಷಕ ಮತ್ತು ಎಲ್ಲರ ರಕ್ಷಕನಾಗಿದ್ದಾನೆ. 3 ಕಣ್ಣುಗಳು, ಬಲವಾದ ತೋಳುಗಳು ಮತ್ತು ತಲೆಯ ಮೇಲೆ ಚಪಟೆಯಾದ ಬೀಗಗಳನ್ನು ಹೊಂದಿರುವ ಅವನ ರೂಪವು ಮಾನವ ಗ್ರಹಿಕೆಗೆ ಮೀರಿದದ್ದಾಗಿದೆ. ಅವನು ವೇಷಭೂಷಣಕ್ಕಾಗಿ ಚರ್ಮವನ್ನು ಧರಿಸುತ್ತಾನೆ ಮತ್ತು ಅವನ ಉಪಸ್ಥಿತಿಯೇ ವಿಸ್ಮಯವನ್ನು ಪ್ರೇರೇಪಿಸುತ್ತದೆ. ವ್ಯಾಸನು ಮಾತನಾಡುತ್ತಿದ್ದಂತೆಯೇ ಅರ್ಜುನನ ಹೃದಯವು ಭಕ್ತಿ ಮತ್ತು ಆಶ್ಚರ್ಯದಿಂದ ತುಂಬಿತ್ತು. ಯುದ್ಧದಲ್ಲಿ ತನ್ನ ಮುಂದೆ ನಡೆದ ಈ ಅಸಾಧಾರಣ ಯೋಧನು ಬೇರೆ ಯಾರೂ ಅಲ್ಲ, ಸ್ವತಃ ಮಹೋನ್ನತ ದೇವತೆಯಾದ ದೈವಿಕ ಮಹೇಶ್ವರನೆಂದು ಅವನು ಅರಿತುಕೊಂಡನು. ಈ ವ್ಯಕ್ತಿಯು ಮಾನವ ಗ್ರಹಿಕೆಗೆ ಮೀರಿದವನಾಗಿದ್ದು ನೆಲವನ್ನು ಮುಟ್ಟದೆ ಅಥವಾ ತನ್ನ ಈಟಿ ಹಿಡಿಯದೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ರುದ್ರ, ಹರಸ್ಥಾನ, ಶಂಭು, ಪರಮೇಸ್ತಿನ್ ಮತ್ತು ಸರ್ವ ಎಂಬ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಈ ಪರಮಾತ್ಮನನ್ನು ಸ್ವರ್ಗದಲ್ಲಿರುವ ದೇವರುಗಳು ಸಹ ಪೂಜಿಸುತ್ತಾರೆ ಮತ್ತು ನಮಸ್ಕರಿಸುತ್ತಾರೆ ಎಂದು ವ್ಯಾಸನು ಅರ್ಜುನನಿಗೆ ತಿಳಿಸಿದನು. ಆತನು ಎಲ್ಲ ಲೋಕಗಳ ಒಡೆಯನಾಗಿದ್ದಾನೆ, ಬ್ರಹ್ಮಾಂಡದ ರಕ್ಷಕನಾಗಿದ್ದಾನೆ ಮತ್ತು ಎಲ್ಲಾ ಪವಿತ್ರ ಜಲಗಳ ಮೂರ್ತರೂಪವಾಗಿದ್ದಾನೆ. ಅರ್ಜುನನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಈ ಪರಮಾತ್ಮನು ತೆಗೆದುಕೊಳ್ಳುವ ವಿವಿಧ ರೂಪಗಳ ಬಗ್ಗೆ ವ್ಯಾಸರು ಮಾತನಾಡುತ್ತಾನೆ. ಚಿರತೆಯ ಚರ್ಮವನ್ನು ತನ್ನ ಆಸನವಾಗಿ ಧರಿಸುವವನು, ತನ್ನ ಬಾಣಕ್ಕೆ ವಿಷ್ಣುವನ್ನು ಹೊಂದಿರುವವನು, ತ್ರಿಶೂಲವನ್ನು ಹೊಂದಿದವನು, ಕತ್ತಿ ಮತ್ತು ಗುರಾಳಿಯನ್ನು ಹಿಡಿದವನು ಮತ್ತು ಅತ್ಯಂತ ಮಂಗಳಕರನಾದವನು. ಅರ್ಜುನನು ಈ ಭವ್ಯವಾದ ಜೀವಿಯ ಬ್ರಹ್ಮಾಂಡದ ಭಗವಂತನ ಆಲೋಚನೆಯಿಂದ ಭಯ ಮತ್ತು ಗೌರವದಿಂದ ತುಂಬಿದನು. ಅಂತಿಮವಾಗಿ ಜಿಂದೆ ಚರ್ಮಗಳನ್ನು ಧರಿಸಿದ ಈ ಪರಮದೇವತೆಯ ರಕ್ಷಣೆಯನ್ನು ಪಡೆಯಲು ವ್ಯಾಸನು ಅರ್ಜುನನಿಗೆ ಸೂಚನೆ ನೀಡಿದನು. ವೈಶ್ರವನನ್ನು ತನ್ನ ಸ್ನೇಹಿತನನ್ನಾಗಿ ಹೊಂದಿರುವ ಮತ್ತು ಎಲ್ಲಾ ನೀತಿವಂತರೂ ಪೂಜಿಸುವ ಈ ದೈವಿಕ ದೇವರಿಗೆ ವಂದನೆಗಳನ್ನು ಅರ್ಪಿಸಲಾಯಿತು.